ನಮ್ಮಲ್ಲಿ ಕಾಟ್ಲಾ ಸಿಗುತ್ತೆ, ಗೌರಿ ಸಿಗುತ್ತೆ, ರಘು ಸಿಗುತ್ತೆ, ಗ್ಲಾಸ್ ಕರ್ಪ್ ಸಿಗುತ್ತೆ. ಎಲ್ಲಾ ತರ ಒಂದು 6 ಜಾತಿ ಮರಿ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ನಾವು ತರಬೇಕಾದ್ರೆ ಒಂದು ಕೂದಲು ಇದೆಯಲ್ಲ ಸರ್, ಆ ಸೇಜ್ ಇರುತ್ತೆ ಸರ್ ನಮ್ಮಲ್ಲಿ. ಸರ್ ಇದು ನೋಡಿ ಸರ್, ಇದು ಕಾಟ್ಲಾ, ಇದು ಹೆಸರು ಬಂದು ಕಾಟ್ಲಾ ಸರ್. ಇದು 2 ತಿಂಗಳು ಬೆಳೆದಿರೋ ಸರ್. ಇದು ಒಂದೊಂದು ಪಾಂಡಲ್ಲಿ ಒಂದು ಕಾಟ್ಲಾ ಬಿಡ್ತೀವಿ, ಒಂದು ಪಾಂಡ್ ರಘು ಬಿಡ್ತೀವಿ, ಒಂದೊಂದು ಗ್ಲಾಸ್ ಬಿಡ್ತೀವಿ. ಎಲ್ಲ ಪಾಂಡ್ ವೆರೈಟಿ ಬಿಡ್ತೀವಿ ಸರ್ ನಾವು. ಮಿನಿಮಮ್ ಅವ್ರಿಗೆ 2 ಲಕ್ಷ 3 ಲಕ್ಷ ಆದ್ರೆ ಸಿಂಟ್ಯಾಕ್ಸ್ ಲೋಡ್ ಮಾಡಿ ಕಳಿಸ್ತೀವಿ ಸರ್. ನೀರಿನ ಮಟ್ಟನೇ ತಗೊಂತೀವಿ ಸರ್. ಈ ಮಗ್ಗಲ್ಲಿ ಒಂದು ಕೌಂಟ್ ಮಾಡ್ತೀವಿ ಸರ್. ಕಾಟ್ಲಾ ಬಂದು 40 ಇದೆ, ಗೌರಿ ಬಂದು 30 ಇದೆ, ರಘು ಬಂದು 30 ಇದೆ, ಮುರುಗಲ್ ಬಂದು 30 ಇದೆ, ಗ್ಲಾಸ್ ಕರ್ಪ್ ಬಂದು 50 ಇದೆ ಸರ್. ಗೌರ್ಮೆಂಟ್ ರೇಟಿಗಿಂತ ಸರ್ ನಾವು 5 ಪೈಸೆ ಕಮ್ಮಿ ಕೊಟ್ಟು ರೈತರಿಗೆ ಡೆಲಿವರಿ ಮಾಡ್ತೀವಿ ಸರ್ ನಾವು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನನ್ನ ಹೆಸರು ಗುರುರಾಜ್ ಅಂತ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು. ನಮ್ಮ ಫಾರಂ ಇರೋದು ಬೀರ್ಬೀರ್ನಳ್ಳಿ ಸರ್. ನಮ್ಮ ಇರೋದು 5 ಎಕರೆ ಪಾಂಡ್ ಇದೆ. ನಮ್ಮಲ್ಲಿ ಕಾಟ್ಲಾ ಸಿಗುತ್ತೆ, ಗೌರಿ ಸಿಗುತ್ತೆ, ರಘು ಸಿಗುತ್ತೆ, ಗ್ಲಾಸ್ ಕರ್ಪ್ ಸಿಗುತ್ತೆ. ಎಲ್ಲಾ ತರ ಒಂದು 6 ಜಾತಿ ಮರಿ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ನಮ್ಮ ಹತ್ರ ನೀವು ಮರಿ ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ಸರ್ ನಾವು ಬರೀ BRP ಇಂದ ತಗೊಂಡ್ಬರ್ತೀವಿ ಸರ್, ಲಕೋಲಿ ಡ್ಯಾಮ್ ಹತ್ರ. ಸರ್ ನಾವು ತರಬೇಕಾದ್ರೆ ಒಂದು ಕೂದಲು ಇದೆಯಲ್ಲ ಸರ್, ಆ ಸೇಜ್ ಇರುತ್ತೆ ಸರ್ ನಮ್ಮಲ್ಲಿ. 30 ದಿನ 25 ದಿನ ನಾವು ಫುಡ್ ಹಾಕಿ ಕೋಳಿ ಗೊಬ್ಬರ ಹಾಕಿ ಬೆಳೆಸ್ತೀವಿ ಸರ್. ಬೆಳೆಸಿ ಆದ್ಮೇಲೆ ಇದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಸರ್ ನಾವು. ಈ 30 ದಿನದಲ್ಲಿ ಅದಕ್ಕೆ ಫುಡ್ ಏನೇನೆಲ್ಲ ಕೊಡ್ತೀರಾ ಸರ್ ನೀವು? ಸರ್ ನಾವು ಶೇಂಗಾ ಹಿಂಡಿ ಕೊಡ್ತೀವಿ, ಮತ್ತೆ ಕೋಳಿ ಗೊಬ್ಬರ ಕೊಡ್ತೀವಿ, ಸಗಣಿ ಕೊಡ್ತೀವಿ, ಅಷ್ಟು ಐಟಮ್ ಕೊಡ್ತೀವಿ ಸರ್ ನಾವು. ಸರ್ ಇಲ್ಲಿ ಟೋಟಲ್ ಎಷ್ಟು ಪಾಂಡ್ ಇದೆ ಸರ್ ನಿಮ್ದು? ಸರ್ ಇಲ್ಲಿ ಟೋಟಲ್ ಒಂದು 10 ಪಾಂಡ್ ಇದೆ ಸರ್ ಈ ಫಾರಂ ಅಲ್ಲಿ. ಆ ಕಡೆ ನೆಕ್ಸ್ಟ್ ಇನ್ನೊಂದು ಫಾರಂ ಇದೆ ಸರ್. ಇದರಿಂದ ಒಂದು ಕಿಲೋಮೀಟರ್ ಹೋಗ್ಬೇಕು ಸರ್. ಅಲ್ಲೊಂದು 1.5 ಎಕರೆ ಫಾರಂ ಇದೆ ಸರ್. ಓಕೆ ಸರ್, ಒಂದೊಂದು ಪಾಂಡ್ ಅಲ್ಲಿ ಎಷ್ಟು ಮರಿನ ಬಿಡ್ತಾ ಇದ್ದೀರಾ ಸರ್? ಒಂದೊಂದು ಪಾಂಡ್ ಅಲ್ಲಿ ನಾವು ಒಂದು 3 ಲಕ್ಷ ಮರಿ ಬಿಡ್ತೀವಿ ಸರ್. ಸರ್ ಇದು ನೋಡಿ ಸರ್, ಇದು ಕಾಟ್ಲಾ, ಇದು ಹೆಸರು ಬಂದು ಕಾಟ್ಲಾ ಸರ್. ಇದು 2 ತಿಂಗಳು ಬೆಳೆದಿರೋ ಸರ್. ಇದು 2 ತಿಂಗಳಿಗೆ 200 ಗ್ರಾಮ್ ಬಂದಿದೆ ಸರ್. ಇದು ಕಾಟ್ಲಾ ಮರಿ. ಇದು ಒಂದೊಂದು ಪಾಂಡ್ ಅಲ್ಲಿ ಒಂದು ಕಾಟ್ಲಾ ಬಿಡ್ತೀವಿ, ಒಂದು ಪಾಂಡ್ ರಘು ಬಿಡ್ತೀವಿ, ಒಂದೊಂದು ಗ್ಲಾಸ್ ಬಿಡ್ತೀವಿ. ಎಲ್ಲ ಪಾಂಡ್ ವೆರೈಟಿ ಬಿಡ್ತೀವಿ ಸರ್ ನಾವು. ರೈತರಿಗೆ ಯಾವ್ದು ವೆರೈಟಿ ಬೇಕೋ ಆ ವೆರೈಟಿ ನಾವು ತೋರಿಸಿ ಡೆಲಿವರಿ ಮಾಡ್ತೀವಿ ಸರ್. ಪಾರ್ಟಿಗಳು ಬರ್ತಾರೆ, ಪ್ಯಾಕಿಂಗ್ ಅಂದ್ರೆ ಪ್ಯಾಕಿಂಗ್ ಮಾಡ್ತೀವಿ. ಇವಾಗ ಮಿನಿಮಮ್ 1 ಲಕ್ಷ ಅಂದ್ರೆ ಪ್ಯಾಕ್ ಮಾಡಿ ಕೊಡ್ತೀವಿ ಸರ್. ಆಕ್ಸಿಜನ್ ಮತ್ತೆ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ. ಮಿನಿಮಮ್ ಅವ್ರಿಗೆ 2 ಲಕ್ಷ 3 ಲಕ್ಷ ಆದ್ರೆ ಸಿಂಟ್ಯಾಕ್ಸ್ ಲೋಡ್ ಮಾಡಿ ಕಳಿಸ್ತೀವಿ ಸರ್. ಅವ್ರು ಹೇಳಿ ಸ್ಪಾಟಿಗೆ ನಾವು ಕಳಿಸ್ತೀವಿ ಸರ್. ಸರ್ ಡೆಲಿವರಿ ನಿಮ್ಮ ಕಡೆಯಿಂದನೇ ಮಾಡ್ಕೊಡ್ತೀರಾ? ನಮ್ಮ ಕಡೆಯಿಂದನೇ ಮಾಡ್ಕೊಂಡು ಕೊಡ್ತೀವಿ ಸರ್ ನಾವು ಡೆಲಿವರಿ. ಅಲ್ಲಿಗೆ ಹೋದಾಗ ಏನಂತಾರೆ, ಮರಿ ನೀವು ವಿಡಿಯೋ ಕಳಿಸಿದೆ ಒಂದು, ನೀವು ತೊಗೊಂಬಂದಿದೆ ಒಂದು, ಅದು ಯಾವುದು ಕನ್ಫ್ಯೂಸ್ ಬೇಡ ಸರ್. ಅದಕ್ಕೆ ಅವ್ರು ಬೇಕಾದ್ರೆ ಇಲ್ಲಿ ಬರಲಿ, ಮರಿ ನೋಡ್ಲಿ, ಇಷ್ಟ ಆದ್ರೆ ಲೈಕ್ ಆದ್ರೆ ತೊಗೊಂಡೋಗ್ಲಿ, ಇಲ್ಲ ಬೇಡಪ್ಪ ನಿನ್ನ ಮರಿ ನನಗೆ ಲೈಕ್ ಆಗಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಲಿ ಸರ್, ಏನು ತೊಂದರೆ ಇಲ್ಲ ಸರ್. ಸರ್ ನೀವು ರೈತರು ಕೊಡೋದಾದ್ರೆ ಯಾವ ತರ ಕೌಂಟ್ ಮಾಡಿ ಕೊಡ್ತೀರಾ ಸರ್ ಅವ್ರಿಗೆ? ಸರ್ ಕೌಂಟ್ ಅಂದ್ರ ಸರ್ ನಮ್ಮಲ್ಲಿ ಮಗ್ಗು ಇರುತ್ತೆ ಸರ್. ಈ ಮಗ್ಗಲ್ಲಿ ಸರ್ ಒಂದು ಮಗ್ಗು ತಗೊಂತೀವಿ, ಈ ತರ ತಗೊಂತೀವಿ, ನೀರಿನ ಮಟ್ಟನೇ ತಗೊಂತೀವಿ ಸರ್. ಈ ಮಗ್ಗಲ್ಲಿ ಒಂದು ಕೌಂಟ್ ಮಾಡ್ತೀವಿ ಸರ್. ಇದರಲ್ಲಿ 500 ಬರ್ಬೋದು, 250 ಬರ್ಬೋದು. ಈ ಲೆಕ್ಕದಲ್ಲಿ ಅದು ಎಷ್ಟಾಗುತ್ತೋ ಅಷ್ಟು ಕೊಡ್ತೀರಾ? ಹಂಗೆ ಕೊಡ್ತೀವಿ ಸರ್. ಎಲ್ಲ ವೆರೈಟಿಗೂ ಸೇಮ್ ಪ್ರೈಸ್? ಇಲ್ಲ ಸರ್, ಬೇರೆ ಪ್ರೈಸ್. ಕಾಟ್ಲಾ ಬಂದು 40 ಇದೆ, ಗೌರಿ ಬಂದು 30 ಇದೆ, ರಘು ಬಂದು 30 ಇದೆ, ಮುರುಗಲ್ ಬಂದು 30 ಇದೆ, ಗ್ಲಾಸ್ ಕರ್ಪ್ ಬಂದು 50 ಇದೆ ಸರ್. ಗೌರ್ಮೆಂಟ್ ರೇಟಿಗಿಂತ ಸರ್ ನಾವು 5 ಪೈಸೆ ಕಮ್ಮಿ ಕೊಟ್ಟು ರೈತರಿಗೆ ಡೆಲಿವರಿ ಮಾಡ್ತೀವಿ ಸರ್ ನಾವು. ಈ ತರ 500 ಮರಿ ಕೇಳಿ, ನಮ್ಮ ಹತ್ರ 100 ಮರಿ ಕೇಳಿ ಸರ್. ಯಾವುದೇ ಕಾರಣಕ್ಕೆ ರೈತರಿಗೆ ಇಲ್ಲ ಅನ್ನಲ್ಲ ಸರ್ ನಾವು. ಎಲ್ಲರಿಗೂ ಒಂದೇ ಸಂಬಂಧ ನೋಡ್ತೀವಿ ಸರ್ ನಾವು. ಅವರು ಬಂದ್ರು ಅಷ್ಟೇ ಕೊಡೋದು, ಇವರು ಬಂದ್ರು ಅಷ್ಟೇ ಕೊಡೋದು ಸರ್ ನಾವು. ಇವಾಗ ಇದ್ರಲ್ಲೂ ಆಕ್ಸಿಜನ್ ಫಿಲ್ ಮಾಡಿದಿರಾ? ಇದ್ರಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ಸರ್. ಇದ್ರಲ್ಲಿ 500,000 ಆದ್ರೆ ಫಿಲ್ ಮಾಡ್ತೀವಿ ಸರ್. ಇವಾಗ ಮಿನಿಮಮ್ ಒಂದು 3 ಲಕ್ಷ 4 ಲಕ್ಷ ಆದ್ರೆ ಆ ಡ್ರಮ್ಮೆ ಆಕ್ಸಿಜನ್ ಡ್ರಮ್ಮೆ ಆಗಿ ಕಳಿಸ್ತೀವಿ ಸರ್. ಮರಿನೆಲ್ಲ ಆ ಪಾಂಡಲ್ಲಿ ಎತ್ಕೊಂಡ್ ಬಂದ್ವಿ ಹಿಂದ್ಗಡೆ. ಹೌದು ಸರ್. ಬಟ್ ಇಲ್ಲಿ ಈ ಪಾಂಡ್ ನೋಡ್ತಾ ಇದ್ರೆ ಫುಲ್ ನೀರೆಲ್ಲ ಗ್ರೀನ್ ಆಗಿದೆ. ನಾವು ಫುಡ್ ಗಿಡ್ಡು ಎಲ್ಲ ಹಾಕ್ತಿವಲ್ಲ ಸರ್, ಫುಡ್ ಕೋಳಿ ಗೊಬ್ಬರ ಎಲ್ಲ ಹಾಕ್ತಿವಿ. ಹಿಂಗಿದ್ರೆ ಮರಿಗಳಿಗೆ ಒಳ್ಳೆ ಗ್ರೋತ್ ಆಗುತ್ತೆ ಮರಿ. ಒಳ್ಳೆ ಗ್ರೋತ್, ಒಳ್ಳೆ ಸ್ಪೀಡು ಚೆನ್ನಾಗಿ ಬರುತ್ತೆ ಸರ್. ಕೋಳಿ ಗೊಬ್ಬರ ಹಾಕ್ತಿವಲ್ಲ, ಹಂಗಾಗಿ ಆ ಕಲರ್ ಆಗುತ್ತೆ ಸರ್. ಸರ್ ಆಮೇಲೆ ಈ ಕಡೆ ನೋಡ್ಕೊಂಡ್ರೆ ಈ ಪಾಂಡ್ ಖಾಲಿ ಬಿಟ್ಟಿದ್ರಲ್ಲ, ಯಾಕೆ ಸರ್? ಇದು ಮೊನ್ನೆ 2.5 ಲಕ್ಷ ಮರಿ ಕೊಟ್ಟು ಸರ್ ಈ ಪಾಂಡಲ್ಲಿ. ಮೀನ್ ಮರಿನ ಸಾಕ್ಬಿಟ್ಟು ಕೊಡೋದ್ರಲ್ಲಿ 10 ಲಕ್ಷ 20 ಲಕ್ಷ ಆದಾಯ ಇದೆ ಅಂತ ಹೇಳ್ತಾರಲ್ಲ, ಅದು ನಿಜನಾ ಸರ್? ಸರ್ ಅಷ್ಟೇನು ಆದಾಯ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಸುಮ್ನೆ ಏನೇನೋ ಪ್ರಮೋಷನ್ಗೋಸ್ಕರ ಹೇಳ್ತಾರೆ, ಅಷ್ಟೊಂದು ಲಾಭ ಇಲ್ಲ. ಒಟ್ಟು ಕನಿಷ್ಠ ಇದೆ ಸರ್. ನಮ್ಗೇನು ಬೇರೆಯವ್ರ ಕೆಲಸ ಮಾಡ್ತೀವಲ್ಲ, ಅದು ಮಾಡೋ ಬದಲು ನಮ್ಮ ಜಮೀನಲ್ಲಿ ನಾವೇ ಒಂದು ಬೇರೆಯವ್ರ ಕೆಲ್ಸಕ್ಕೆ ಹೋದಲೆ ನಾವು ಮಾಡ್ಕೊಂಡು ನಮ್ಮ ಅನ್ನಕ್ಕೆ ಏನು ಮೋಸ ಇಲ್ಲ ಸರ್. ಆ ಥರ ಅದೇ ಇದೆ ಸರ್ ನಮ್ಮಲ್ಲಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.